ಮುಂದೆ ಅದೇ ಕಾಲಕ್ಕೆ ನಮ್ಮ ಕಾಗವಾಡ ಇತ್ತು ಬಂದರೆ ಇತ್ತು, ಇನ್ನು ನಮ್ಮ ಬೆಳಗಾವಿಯಲ್ಲೂ 2-3 ಕ್ಷೇತ್ರಗಳಾಗ್ತಾವೆ. ಅಲ್ಲೂ ಸಹಿತ ಎಲ್ಲ ಕಡೆ DCC ಬ್ಯಾಂಕಿಂದ ಒಬ್ಬ ನಮ್ಮ ಸದಸ್ಯರ ಅಥವಾ ನಾವು ಇರೋಣ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಮತ್ತು ಅದೇ ಕಾಲಕ್ಕೆ ಈಗಾಗಲೇ ರಾಮದುರ್ಗೇನೋ ಪ್ರಯತ್ನ ಒಂದು ಕ್ಯಾಂಡಿಡೇಟ್ ನಿಲ್ಲಿಸಿಬಿಟ್ಟಿದ್ದಾರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು. ಅದೇ ಕಾಲಕ್ಕೆ ಅವರು ಸಹಿತ ಮಲ್ಲಣ್ಣ ಯಾದವಾಡ ಅವರು ನಿಲ್ತಿರೋವಂಥದ್ದು ಅದ. ಮತ್ತು ಪಟ್ಟಣವ್ರು ನಮ್ಮದು ಯಾಕೆ ಆಗಬಾರ್ದು ಏನೋ ತಲೆಯಲ್ಲಿ ಇರ್ಬೋದು ಅವ್ರಿಗೂ. ಮತ್ತು ಬೈಲಹೊಂಗಲ ಏರಿಯಾದಲ್ಲಿ ಒಂದು 3-4 ಜನ ರಾಜಕೀಯ ಮುತ್ಸದ್ದಿಗಳಿದ್ದಾರೆ. ಮೆಟಗುಡವರಾಯ್ತು, ಮುಂದೆ ಅದೇ ಕಾಲ ನಮ್ಮ ಕೌಸಲ್ಗಿ ಅವರಾಯ್ತು, ಇನ್ನೂ ಒಂದು 2-3 ಬರ್ತಾರೆ, ವಿಶ್ವನಾಥ್ ಅವರಾಯ್ತು. ನಾವು ಒಂದಿಷ್ಟು ನೋಡೋಣಪ್ಪ ಅನ್ನುವಂಥ ಪರಿಸ್ಥಿತಿ. ಮತ್ತು ಚಿಕ್ಕೋಡಿ ಭಾಗದಾಗಂತೂ ವಿಶೇಷವಾಗಿ ನಮ್ಮ ಪ್ರಕಾಶ ಹುಕ್ಕೇರಿ ಅವ್ರ ಜೊತೆಗೆ ಅವ್ರ ಮಗ ಗಣೇಶ್ ಹುಕ್ಕೇರಿ, ಮುಂದೆ ಅದೇ ಕಾಲಕ್ಕೆ ನಮ್ಮ ಪ್ರಭಾಕರ್ ಕೋರೆ ಅವರು ತಮ್ಮ ಜನ ನಿಲ್ಲಿಸ್ಕೊಂಡು ನಾವು ಡೈರೆಕ್ಟರ್ ಆಗೋನು ಅನ್ನುವಂಥ ಮನಸ್ಥಿತಿ ಬಂದಿದ್ದರಿಂದಾಗಿ ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಸಹಜವಾಗಿನ ರೈತರು ತಮಗೆ ಬೇಕಾದಂಥದ್ದಷ್ಟಲ್ಲ, ತಮಗೆ ಎಂಥ ಒಂದು ವ್ಯವಸ್ಥೆ ಬೇಕಾಗಿದೆ ಅದನ್ನು ಮಾಡ್ಕೊಳ್ಳೋದು ಇವತ್ತು ಅವ್ರ ಮುಂದೆ ಅಗದಿ ಸಾಧ್ಯ ಆಗಿದೆ ಅಂತ. ಇವ್ರು ಯಾರು ಲೀಡರ್ಸ್ ಓಡಾಡಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತಮ್ಮ ಬೇಡಿಕೆ. ಈಗ ನಾ ಈ ವಿಷಯದಲ್ಲಿ ಒಂದು 2-3 ವೀಡಿಯೋನೂ ಮಾಡಿಬಿಟ್ಟಿದ್ದೀನಿ ತಮಗೆ. ಇಲೆಕ್ಷನ್ ಅಂತ ಆಗಲಿಕ್ಕೆ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ರೈತರು ತಮಗೆ ಬೇಕಾದಂಥ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದನ್ನು. ಯಾಕಂದರೆ ಎಲ್ಲಿವರೆಗೆ ನಿಮ್ಮ ವಸ್ತುವಿಗೆ ಬೆಲೆ ಬರೋದಿಲ್ಲವೋ, ನೀವು ಬೆಳೆದ ಬೆಳೆಗೆ ಬೆಲೆ ಬರೋದಿಲ್ಲ, ನೀವು ಲಾಭದಾಯಕ ಅಗ್ರಿಕಲ್ಚರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಒಕ್ಕಲ್ತನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದ ಒಕ್ಕಲ್ತನ ಸೋತಿದ್ದೆಲ್ಲಪ್ಪ ಅಂದ್ರೆ ಮಾರ್ಕೆಟೇ ಇಲ್ಲ ರೈತನ ಕೈಯಾಗ. ರೈತ ಬೆಳೆದಾನ ಯಾರಿಗೋ ಒಪ್ಪಿಸಿ ಬಂದು ಬಿಡ್ತಾನೆ, ಅವ್ರು ಮನುಷ್ಯ ಬಂದಾಗ